ಕುರಿ ಫಾರ್ಮು, ಮೇಕೆ ಫಾರ್ಮು, ಜಮೀನುಗಳಲ್ಲಿ ಇದೆಲ್ಲ ಹಾಕ್ಬೇಕಾದ್ರೆ ಇದನ್ನ 4 ಸೈಡ್ ಲೇಔಟ್ಗಳಲ್ಲಿ ಹೊಸದಾಗಿ ಡ್ರೈನ್ ಮಾಡಿ ಫುಟ್ಪಾತ್ ಮಾಡ್ತಾ ಇರ್ತಾರೆ. ಆ ಫುಟ್ಪಾತ್ ಮೇಲೆ ಹಾಕೋದಕ್ಕೆ ಯೂಸ್ ಆಗುತ್ತೆ ಇದು. ನಮ್ಮಲ್ಲಿ ಡ್ರ್ಯಾಗನ್ ಫ್ರೂಟ್ ಪೋಲ್ಸ್ ಅಂದ್ರೆ ನಾವು ಡ್ರ್ಯಾಗನ್ ಫ್ರೂಟ್ಸ್ ಫಾರ್ಮಿಂಗ್ಸ್ ಯೂಸ್ ಮಾಡ್ತಾರೆ. ಇದನ್ನ ಈ ತರ ಪ್ರೀ ಕ್ಯಾಸ್ಟ್ ಸಿಮೆಂಟ್ ಬಿಲ್ಡಿಂಗ್ಸ್ ಯೂಸ್ ಮಾಡಬಹುದು. ಇದು ಪ್ರೀ ಸ್ಟ್ರೆಸ್ಡ್ ಪ್ರೀ ಕ್ಯಾಸ್ಟ್ ಕಾಂಪೌಂಡ್ ಪೋಲ್ಸ್. ಹಲೋ ಪಾರ್ಟ್ನರ್ಸ್, ಅವರ ಡಿಜಿಟಲ್ ಬಿಸ್ನೆಸ್ ಪಾರ್ಟ್ನರ್ ಡಿಜಿಟಲ್ ಚಾನಲ್ಗೆ ನಿಮ್ಗೆಲ್ಲ ಮತ್ತೊಮ್ಮೆ ಸ್ವಾಗತ. ಪಾರ್ಟ್ನರ್ಸ್, ನಾನು ಇವತ್ತು KGN ಸಿಮೆಂಟ್ ಆರ್ಟಿಕಲ್ಸ್ ಅನ್ನೋ ಕಂಪ್ನಿಗೆ ಬಂದಿದ್ದೀನಿ. ಈ ಕಂಪ್ನಿ ಇರೋದು ನೆಲಮಂಗಲ ಸೊಂಡಕೊಪ್ಪ ಮೇನ್ ರೋಡ್ ಅಲ್ಲಿ. ಸೊ ಈ ಕಂಪ್ನಿ ಏನೇನ್ ಮಾಡುತ್ತೆ, ಈ ಕಂಪ್ನಿ ಯಾವ ತರ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಜೊತೆ ಎಲ್ಲೆಲ್ಲಿ ಸೇಲ್ಸ್ ಇದೆ ಅಂತ ಈ ಕಂಪ್ನಿಯ ಮ್ಯಾನೇಜರ್ ಆದ ಸಮರ್ಥ ಅವರು ನಮ್ಮ ಜೊತೆ ಇದ್ದಾರೆ. ಇದ್ರ ಬಗ್ಗೆ ನಮ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಸಮರ್ಥ ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ಅವರ ಡಿಜಿಟಲ್ ಬಿಸ್ನೆಸ್ ಪಾರ್ಟ್ನರ್ ಡಿಜಿಟಲ್ ಚಾನಲ್ಗೆ ಸ್ವಾಗತ ಸರ್. ನಮಸ್ಕಾರ. ನಿಮ್ಗೂ ನಿಮ್ ವೀಕ್ಷಕರು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಮರ್ಥ ಸರ್, ಏನಿದು KGN ಸಿಮೆಂಟ್ ಆರ್ಟಿಕಲ್ಸ್, ಏನೇನ್ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ, ಇದ್ರ ಬಗ್ಗೆ ನಮ್ಮ ಪಾರ್ಟ್ನರ್ಸ್ ಸ್ವಲ್ಪ ಮಾಹಿತಿ ಕೊಡಿ ಸರ್. ಓಕೆ ಸರ್. ಓಕೆ, ಇದು ಬಂದು ಸಿಮೆಂಟ್ ಆರ್ಟಿಕಲ್ಸ್ ಅಂದ್ರೆ ಫೆನ್ಸಿಂಗ್ ಪೋಲ್ಸ್, ಪಿಕೆಟ್ ಫೆನ್ಸ್, ಓಕೆ, ಪ್ಯಾನಲ್ಸ್, ಓಕೆ, ಬಾಲುಸ್ಟರ್ಸ್, ಓಕೆ, ಆಮೇಲೆ ಟ್ರೀ ಗಾರ್ಡ್ಸ್, ಓಕೆ, ಸೈಟ್ ಮಾರ್ಕಿಂಗ್ ಸ್ಟೋನ್ಸ್, ಓಕೆ. ನೀವು ಹೇಳೋ ಪ್ರಕಾರ ಗಾರ್ಡನ್ ಗೆ ಅಥವಾ ವಾಲ್ ಕಾಂಪೌಂಡ್ ಪ್ರಿಕಾಸ್ಟ್ ಸಿಮೆಂಟ್ ಪ್ರಾಡಕ್ಟ್ಸ್ ಮಾತ್ರ ಎಲ್ಲ ಮ್ಯಾನುಫ್ಯಾಕ್ಚರ್ ಎಲ್ಲ ಇದೆ. ಬನ್ನಿ ಮತ್ತೆ ಹಂಗಾರೆ ನಿಮ್ದು ಏನೇನು ಪ್ರಾಡಕ್ಟ್ಸ್ ಇದೆ ಅದನ್ನ ನಮ್ಮ ಪಾರ್ಟ್ನರ್ ಸ್ವಲ್ಪ ತೋರಿಸ್ಬಿಡಿ. ಅದು ಹೇಗೆ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಜೊತೆಗೆ ನೀವು ಎಲ್ಲೆಲ್ಲಿ ಸೇಲ್ಸ್ ಮಾಡ್ತೀರ ಅಂತ ನಮ್ಮ ಪಾರ್ಟ್ನರ್ ಸ್ವಲ್ಪ ಹೇಳ್ಕೊಡಿ ಸರ್. ಎಸ್ ಸರ್, ಬನ್ನಿ. ಪಾರ್ಟ್ನರ್ಸ್ ಬನ್ನಿ ಹೋಗೋಣ. ವೆಲ್ಕಮ್ ಟು KGN ಸಿಮೆಂಟ್ ಆರ್ಟಿಕಲ್ಸ್. ನೋಡಿ, ಇದೇ KGN ಸಿಮೆಂಟ್ ಆರ್ಟಿಕಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಇಲ್ಲಿಂದ ಸುತ್ತಲೂ 1.5 ಎಕರೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದು. ನಾವೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡೋದು ರಾಮ್ಕೋ ಸೂಪರ್ ಫಾಸ್ಟ್ 53 ಗ್ರೇಡ್ ಸಿಮೆಂಟ್ಸ್. ಇದು ಪ್ರೀ ಕ್ಯಾಸ್ಟ್ ಕಾಂಪೌಂಡ್ ವಾಲ್ ಪ್ಯಾನಲ್ಸ್. ಇದು ಇವತ್ತು ನೆನ್ನೆ ಮ್ಯಾನುಫ್ಯಾಕ್ಚರ್ ಮಾಡಿರೋದು. ಅದು ಇವತ್ತೇ ಮ್ಯಾನುಫ್ಯಾಕ್ಚರ್ ಮಾಡಿಟ್ಟಿರೋದು. ಪ್ರೀ ಕ್ಯಾಸ್ಟ್ ಕಾಂಪೌಂಡ್ ವಾಲ್ಸ್ ಅಲ್ಲಿ ನಮ್ಮಲ್ಲಿ ಎರಡು ಪ್ಯಾನಲ್ಸ್ ಬರ್ತವೆ. ಒಂದು ಸಾದಾ ಪ್ಯಾನಲ್ಸ್, ಇನ್ನೊಂದು ಈ ತರದ್ದು ಬ್ರಿಕ್ ಪ್ಯಾನಲ್ಸ್ ಬರುತ್ತೆ. ಇದು ಲೆಂತ್ ಬಂದು 6 ಅಡಿ, ವಿಡ್ತ್ ಬಂದು 1 ಅಡಿ. ಸರ್, ಇದು ಫೆನ್ಸಿಂಗ್ ಪೋಲ್ಸ್ 6x6 ಇಂಚ್ 7 ಫೀಟ್ಸ್ ಇದೆ. ಇದು ಸರ್, ಇವಾಗ ನಿಮ್ ಪ್ರಾಡಕ್ಟ್ಸ್ ನಾರ್ಮಲ್ ಆಗಿ ಏನೇನು ಯೂಸ್ ಮಾಡ್ಕೋಬಹುದು ಸರ್? ಸರ್, ನಾರ್ಮಲ್ ಆಗಿ ನಮ್ಮ ಪ್ರಾಡಕ್ಟ್ಸ್ ನ ಈ ತರ ಪ್ರೀ ಕ್ಯಾಸ್ಟ್ ಸಿಮೆಂಟ್ ಬಿಲ್ಡಿಂಗ್ಸ್ ಯೂಸ್ ಮಾಡಬಹುದು, ಪ್ರೀ ಕ್ಯಾಸ್ಟ್ ಕಾಂಪೌಂಡ್ ವಾಲ್ಸ್ ಯೂಸ್ ಮಾಡಬಹುದು, ಫೆನ್ಸಿಂಗ್ ಹಾಕ್ಸೋದಕ್ಕೆ ಯೂಸ್ ಮಾಡಬಹುದು. ಈ ತರ ಎಲ್ಪೋಲ್ಸ್ ಎಲ್ಲ ಬರುತ್ತೆ ನಮ್ಮಲ್ಲಿ. ಸೊ ಈ ತರದ್ದೆಲ್ಲ ಪ್ರಾಡಕ್ಟ್ಸ್ ಇದೆ ನಮ್ಮಲ್ಲಿ. ನಿಮ್ ಲೇಔಟ್ ಗಳಲ್ಲಿ ಹೊಸದಾಗಿ ಡ್ರೈನ್ ಮಾಡಿ ಫುಟ್ಪಾತ್ ಮಾಡ್ತಾ ಇರ್ತಾರೆ. ಆ ಫುಟ್ಪಾತ್ ಮೇಲೆ ಹಾಕೋದಕ್ಕೆ ಯೂಸ್ ಆಗುತ್ತೆ ಇದು. 2ಕ್ಕೆ 2.5 ಇದು ಡ್ರೈನ್ ಸ್ಲ್ಯಾಬ್ಸ್ ಅಂತೀವಿ ನಾವು. ನೋಡಿ, ಇದು ಸ್ಮಾಲ್ ಸೈಜ್ 4x4 ಇಂಚ್ ಬರುತ್ತೆ. ಇದು 8 ಅಡಿ ಇದೆ. ಈ ತರದನ್ನು ನೀವು ಫೆನ್ಸಿಂಗ್ ಯೂಸ್ ಮಾಡಬಹುದು. ಇದು 6x6 ಇಂಚು 7 ಅಡಿ ಪೋಲು. ಇದನ್ನು ಬೇಕಾದ್ರೆ ನೀವು ಫೆನ್ಸಿಂಗ್ ಯೂಸ್ ಮಾಡಬಹುದು. ನಾವು ಇದನ್ನ ಹೋಲ್ಸೇಲ್ ಅಲ್ಲೂ ಮಾಡ್ತೀವಿ, ರಿಟೇಲ್ ಅಲ್ಲೂ ಮಾಡ್ತೀವಿ. ಬಲ್ಕ್ ಆಗಿದ್ರೆ ಹೋಲ್ಸೇಲ್ ಅಲ್ಲಿ ಕೊಡ್ತೀವಿ. ನೋಡಿ, ಇವು ಪ್ರೀ ಕ್ಯಾಸ್ಟ್ ಕಾಂಪೌಂಡ್ ಯೂಸ್ ಮಾಡುವಂತ ಪೋಲ್ಸ್ ಇವು ಕಾಂಪೌಂಡ್ ವಾಲ್ಗೆ. ಸರ್, ಇವು ಕರ್ಬ್ ಸ್ಟೋನ್ಸ್. ಇವು ನಮ್ಮಲ್ಲಿ 2 ಅಡಿ 1 ಅಡಿ ಸಿಗುತ್ತೆ. ಆಮೇಲೆ 2 ಅಡಿ 1 ಅಡಿ ಸಿಗುತ್ತೆ. ಇದು ಬಂದು ಇವತ್ತು ಮ್ಯಾನುಫ್ಯಾಕ್ಚರ್ ಆಗಿರೋದು ಕರ್ಬ್ ಸ್ಟೋನ್ಸ್. ಇವು ಲೇಔಟ್ ಕ್ರಾಸ್ ಬೋರ್ಡ್ಸ್. ಆರ್ಡರ್ ಮಾಡಿ ದೊಡ್ಡದು ಮಾಡಿಸ್ಕೊಬಹುದು, ಇಲ್ಲ ಅಂದ್ರೆ ಈ ತರದ್ದು ಚಿಕ್ಕದು ಬರುತ್ತೆ, ಈ ತರದ್ದು ಮಾಡಿಸ್ಕೋಬಹುದು. ನಮ್ಮಲ್ಲಿ ಡ್ರ್ಯಾಗನ್ ಫ್ರೂಟ್ ಪೋಲ್ಸ್ ಅಂದ್ರೆ ನಾವು ಡ್ರ್ಯಾಗನ್ ಫ್ರೂಟ್ಸ್ ಫಾರ್ಮಿಂಗ್ಸ್ ಯೂಸ್ ಮಾಡ್ತಾರೆ. ಇದನ್ನ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಆ ತರದ್ದೆಲ್ಲ ಪ್ಯಾನಲ್ಸ್ ಬರ್ತಿದ್ರಲ್ಲಿ ಅಸಿಸ್ಟ್ ಪ್ಯಾನಲ್ಸ್. ಸೊ ಸ್ಟೋನ್ ಪೋಲ್ಸ್ಗೂ ಇದಕ್ಕೂ ಏನ್ ವ್ಯತ್ಯಾಸ ಅಂದ್ರೆ ಇವು ಟೆಂಪರೇಚರ್ ತಡ್ಕೊಳ್ತವೆ. ಸ್ಟೋನ್ ಪೋಲ್ಸ್ ಏನಾಗುತ್ತೆ, ಹೈ ಟೆಂಪರೇಚರ್ ಬಿಸಿಲಲ್ಲಿ ಒಡೆದೋಗುತ್ತೆ. ನಿಮ್ಗೆ ಅದ್ರಲ್ಲಿ ಫಸಲು ಬಂದಾಗ ಅದೇನಾದ್ರು ಹೊಡೆದೋದ್ರೆ ಬಿದ್ರೆ ನಿಮ್ಗೆ ಡ್ರ್ಯಾಗನ್ ಫ್ರೂಟ್ ಒಂದು 20% ನಷ್ಟ ಆಗ್ಬಿಡುತ್ತೆ. ಸೊ ಅದಾಗಬಾರ್ದು ಅಂದ್ರೆ ಸಿಮೆಂಟ್ ಪೋಲ್ಸ್ ಯೂಸ್ ಮಾಡಬೇಕು. ಸರ್, ಇದು ವೈ ಪೋಲ್ಸ್ ಅಂತ ಕುರಿ ಫಾರ್ಮು, ಮೇಕೆ ಫಾರ್ಮು, ಜಮೀನುಗಳಲ್ಲಿ ಇದೆಲ್ಲ ಹಾಕ್ಬೇಕಾದ್ರೆ ಇದನ್ನ 4 ಸೈಡ್ ಹಾಕ್ಬಿಟ್ಟು
ಮೇಲ್ಗಡೆ ಕಂಬ ಹಾಕ್ಬಿಟ್ಟು ಮೇಲ್ಗಡೆ ಶೀಟ್ ಕವರ್ ಮಾಡ್ತಾರೆ ನಿಮ್ಗೆ. ಸೊ ಅದಕ್ಕೆ ಯೂಸ್ ಆಗುತ್ತೆ ಇದು. ಸರ್ ಇದು ಪಿಕೆಟ್ ಫೆನ್ಸ್ ಪೋಲು. ಪಿಕೆಟ್ ಫೆನ್ಸ್ ಹೆಂಗಿರುತ್ತೆ ಅಂತ ನಾನು ಅಲ್ಲಿ ತೋರಿಸ್ಕೊಡ್ತೀನಿ ನಿಮ್ಗೆ. ಸರ್ ಇದನ್ನೇ ನಾವು ಪಿಕೆಟ್ ಫೆನ್ಸಿಂಗ್ ಅಂದಿದ್ದು. ಪಿಕೆಟ್ ಫೆನ್ಸಿಂಗ್ ನೋಡಿ ಈ ತರದ್ದು. ಇದರಲ್ಲಿ 4 ಅಡಿ ಎತ್ತರ ಒಂದು ಬರುತ್ತೆ, 3 ಅಡಿ ಎತ್ತರ ಒಂದು ಬರುತ್ತೆ. ಅದು ಬಂದು ಸೀಟಿಂಗ್. ಅದು ಈ ತರದ ಇದರಲ್ಲಿ 4 ಟೈಪ್ ಬರುತ್ತೆ. ಒಂದು ಬ್ಯಾಕ್ಲೆಸ್ ಆಮ್ಲೆಸ್ ಚೇರು, ಒಂದು ಈ ತರ ಚೇರ್ ಬರುತ್ತೆ ನಮ್ಗೆ, ಈ ತರ ಚೇರ್ ಬರುತ್ತೆ. ಇನ್ನೊಂದು ಆ ತರದ್ದು ಬರುತ್ತೆ ಬ್ಯಾಕ್ಲೆಸ್ ಆಮ್ಲೆಸ್. ಇನ್ನೊಂದು ಬರೀ ಆರ್ಮ್ಲೆಸ್ ಬರುತ್ತೆ. ಇದು ಆರ್ಮ್ಲೆಸ್ ಬ್ಯಾಕ್ ಚೇರ್. 2 ತರ ಬರುತ್ತಿದ್ರಲ್ಲಿ. ಇದು ಪ್ರೀ ಸ್ಟ್ರೆಸ್ಡ್ ಪ್ರೀ ಕ್ಯಾಸ್ಟ್ ಕಾಂಪೌಂಡ್ ಪೋಲ್ಸ್. ಇದು ಎಲ್ಲಿ ಯೂಸ್ ಮಾಡಬಹುದು ಅಂದ್ರೆ ಆ ತರದ ಬಿಲ್ಡಿಂಗ್ ಗಳಿಗೆ ಯೂಸ್ ಮಾಡಬಹುದು. ನೀವು ಪ್ರೀ ಕ್ಯಾಸ್ಟ್ ಕಾಂಪೌಂಡ್ ಮಾಡಿಸಿದಾಗ ಮೇಲ್ಗಡೆ ಡಿಸೈನ್ಸ್ ಬೇಕಾದ್ರೆ ನಮ್ಮ ಹತ್ರ ಡಿಸೈನ್ಸ್. ಸಮರ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನಮ್ಮ ಪಾರ್ಟ್ನರ್ಸ್ಗೆ ನಿಮ್ಮ ಪ್ರಾಡಕ್ಟ್ಸ್ ಎಲ್ಲ ತೋರಿಸ್ಕೊಟ್ಟಿದ್ದೀರಾ. ಸೊ ನೀವೇನೋ ನಮ್ಮ ಪಾರ್ಟ್ನರ್ಸ್ ಹೇಳಿದ್ರೆ ಕ್ಯಾಮ್ರಾಸ್ ಯೂಸ್ ಸರ್ ಪ್ಲೀಸ್. ವೀಕ್ಷಕರೇ, ಈಗಾಗಲೇ ನೀವು ನೋಡಿದಾಗೆ ನಮ್ಮಲ್ಲಿ ಎಲ್ಲಾ ಸಿಮೆಂಟ್ ಪ್ರಾಡಕ್ಟ್ಗಳು, ಪ್ರಿಕ್ಯಾಸ್ಟ್ ಕಾಂಪೌಂಡ್ ವಾಲ್ಸ್, ಪಿಕೆಟ್ ಫೆನ್ಸ್, ಎಲ್ಲಾ ತರ ಸಿಮೆಂಟ್ ಪ್ರಾಡಕ್ಟ್ಗಳು ಸಿಗ್ತವೆ. ನಿಮ್ಗೆ ಏನಾದ್ರು ಇದ್ರ ಅವಶ್ಯಕತೆ ಇದ್ರೆ ಸ್ಕ್ರೀನ್ ಮೇಲೆ ಬರ್ತಾರ ನಂಬರ್ಗೆ ಫೋನ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪಾರ್ಟ್ನರ್ಸ್ ನೋಡಿದ್ರಲ್ಲ ಕೆಜಿಎನ್ ಸಿಮೆಂಟ್ ಆರ್ಟಿಕಲ್ಸ್. ಸೊ ಈ ಕಂಪ್ನಿ ಯಾವ ತರ ಪ್ರಾಡಕ್ಟ್ಸ್ ಇದೆ, ಯಾವ ತರ ಸೇಲ್ಸ್ ಮಾಡ್ತಾರೆ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದಾರೆ ಅನ್ಕೊಂತೀನಿ. ನಿಮ್ಗೆ ವಿಡಿಯೋ ಮಾಹಿತಿಕರವಾಗಿತ್ತು ಅನ್ಕೊಂತೀನಿ. ಹಂಗೆ ನಮ್ಮ ಚಾನಲ್ ಅವರ ಡಿಜಿಟಲ್ ಬಿಸ್ನೆಸ್ ಪಾರ್ಟ್ನರ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಂತೂ ಮರೆಯಬೇಡಿ. ಥ್ಯಾಂಕ್ ಯು ಸೊ ಮಚ್.